ಸಿನಿಮಾ ರಿಲೀಸ್ ಆಗೋಕ್ ಮುನ್ವೇ ಇತಿಹಾಸ ಬರೀತೀವಿ ಅನ್ನೋದು ಅತಿಯಾದ ಆತ್ಮವಿಶ್ವಾಸನ ಅಥವಾ ಅಹಂಕಾರನ? ನೋಡಿ, ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ. ಇವತ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ಕೇಡಿ ಸದ್ದು. ಇಂಡಸ್ಟ್ರಿ ಶೇಕ್ ಆಗುತ್ತೆ, ರೆಕಾರ್ಡ್ಸ್ ಮಣ್ಣು ಮುಕ್ಕುತ್ತೆ, ರಾಕಿ ಭಾಯ್ಗೆ ಟಕ್ಕರ್ ಕೊಡೋ ಕಿಂಗ್ ಬರ್ತಿದ್ದಾನೆ. ನಿಜವಾಗಿಯೂ ಕೇಳೋಕ್ ತಮಾಷೆ ಅನ್ನಿಸ್ತಿಲ್ವಾ? ಬ್ರ್ಯಾಂಡ್ ಮತ್ ಬಿಲ್ಡಪ್ ನಡುವಿನ ವ್ಯತ್ಯಾಸ ತಿಳಿಯಿರಿ. KGF ಅನ್ನೋದು ಒಂದು ಆಕಸ್ಮಿಕವಾಗಿ ಬಂದ ಮಳೆ ಅಲ್ಲ, ಅದು ಸುನಾಮಿ. ಯಶ್ ಮತ್ ಪ್ರಶಾಂತ್ ನೀಲ್ ಅವತ್ತು ನಾವು ವರ್ಲ್ಡ್ ಕಪ್ ಗೆಲ್ತೀವಿ ಅಂತ ಪೋಸ್ಟರ್ ಹಾಕೊಂಡ್ ಬರ್ಲಿಲ್ಲ. ಅವ್ರು ಕೆಲಸ ಮಾಡಿದ್ರು, ಸಿನಿಮಾ ಮಾತಾಡ್ತು, ಇಡೀ ಜಗತ್ತು ಮಂಡಿ ಉರಿತು. ಆದ್ರೆ ಕೇಡಿ ಇಲ್ಲಿ ಸಿನಿಮಾ ಮಾತಾಡೋಕ್ ಮುನ್ನ ಮಾರ್ಕೆಟಿಂಗ್ ಟೀಮ್ ಅಬ್ಬರಿಸ್ತಾ ಇದೆ. KGF ನಲ್ಲಿ ಎಮೋಷನ್ ಇತ್ತು, ಕೇಡಿನಲ್ಲಿ ಬರೀ ಮೋಷನ್ ಇದೆಯಾ? ರಾಕಿ ಬಾಯ್ ಹಿಂದೆ ಅಮ್ಮನ್ ಸೆಂಟಿಮೆಂಟ್ ಇತ್ತು, ಈ ಯುದ್ಧದ ಹಿಂದೆ ಬರೀ ಡಾರ್ಕ್ ಫಿಲ್ಟರ್ ಇತ್ತಾ? KGF ಮ್ಯಾಚ್ ಮಾಡೋದು ಅಷ್ಟು ಸುಲಭನಾ? KGF ಅಂದ್ರೆ ಬರೀ ಎಲಿವೇಶನ್ ಅಲ್ಲ, ಅದು ಪ್ರತಿ ಯಶ್ ಅಭಿಮಾನಿಯ ಹೆಮ್ಮೆ. ಈಗ ಕೇಡಿ ಬಂದು ನಾವದನ್ನ ಮೀರಿಸ್ತೀವಿ ಅಂದಾಗ ಅದು ಹೊಟ್ಟೆ ಕಿಚ್ಚು ಅನ್ಸುತ್ತೆ ಹೊರತು ಹೈಪ್ ಅನ್ಸಲ್ಲ. ಧ್ರುವ ಸರ್ಜಾ ಅವರ ಎನರ್ಜಿ ಬಗ್ಗೆ ಡೌಟ್ ಇಲ್ಲ, ಜೋಗಿ ಪ್ರೇಮ್ ಅವರ ಮೇಕಿಂಗ್ ಬಗ್ಗೆ ಮಾತಿಲ್ಲ. ಆದ್ರೆ ಸ್ಟೈಲಿಶ್ ಆಗಿ ಸಿಗಾರ್ ಸೇದಿದ ತಕ್ಷಣ, ರಕ್ತದ ಕಲೆ ಇರೋ ಹ್ಯಾಟ್ ಹಾಕೊಂಡ ತಕ್ಷಣ ಅದು ರಾಕಿ ಭಾಯ್ ರೇಂಜ್ಗೆ ಹೋಗಲ್ಲ. ಸಿಂಹದ ಚರ್ಮ ಹಾಕೊಂಡು ನರಿಸಿಂಹ ಆಗಲ್ಲ. ಪ್ಯಾನ್ ಇಂಡಿಯಾ ಸ್ಟಾರ್ಗಳನ್ನ ಕರೆಸಿ ಈವೆಂಟ್ ಮಾಡಿದ ತಕ್ಷಣ ಸಿನಿಮಾ ಹಿಟ್ ಆಗುತ್ತಾ? KGF ನಲ್ಲಿ ಕತೆ ಇತ್ತು, ಕೇಡಿನಲ್ಲಿ ಬರೀ ರಕ್ತಪಾತ ಮತ್ತು ಡೈಲಾಗ್ ಬಾಜಿ ಮಾತ್ರ ಇದೆಯಾ? ಅತಿ ಆಸೆ ಗತಿಗೇಡು. KGF ಜೊತೆ ಹೋಲಿಕೆ ಮಾಡ್ಕೊಳ್ಳುವುದೇ ದೊಡ್ಡ ತಪ್ಪು. ಹೋಲಿಕೆ ಮಾಡದಷ್ಟು ಸೋಲಿನ ಭಯ ಹೆಚ್ಚಾಗುತ್ತೆ. ಹಸಿದವನು ಸಾಮ್ರಾಜ್ಯ ಕಟ್ಟಿದಾಗ ಸಿಗೋ ಕಿಕ್ಕೇ ಬೇರೆ, ಆದ್ರೆ ಕಟ್ಟಿರೋ ಸಾಮ್ರಾಜ್ಯಕ್ಕೆ ನಾನೇ ಬಾಸ್ ಅಂತ ಬರೋ ಬಿಲ್ಡಪ್ ಬೇರೆ. KD ಚಿತ್ರತಂಡಕ್ಕೆ ನನ್ನದೊಂದು ಕಿವಿಮಾತು. ಹೈಪ್ ಅನ್ನೋದು ಗಾಳಿ ತುಂಬಿದ ಬಲೂನ್ ಇದ್ದಂತೆ, ಚಿಕ್ಕ ಪಿನ್ ಚುಚ್ಚಿದ್ರೂ ಪುಸ್ ಅಂತ ಹೋಗುತ್ತೆ. KGF ಅನ್ನೋದು ಕಲ್ಲು ಬಂಡೆ, ಅದನ್ ಹೊಡಿಯೋಕೆ ಕಂಟೆಂಟ್ ಅನ್ನೋ ಸುತ್ತಿಗೆ ಬೇಕೇ ಬೇಕು. ನಿಮ್ ಪ್ರಕಾರ ಇದು KD ಯುಗ್ನ ಅಥವಾ KGF ಸೃಷ್ಟಿಸಿದ ಹವಾ ಮುಂದೆ ಇದೆಲ್ಲ ಬರೀ ಜುಜುಬಿನ? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ ಸಿನಿಮಾ ಪ್ರೇಮಿ ಗೆಳೆಯರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಸಿನಿಮಾ ರಹಸ್ಯಗಳಿಗಾಗಿ ನಮ್ ಚಾನೆಲ್ ರೀಡ್ ರಹಸ್ಯಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.